ಜಟಕ ಬಂಡಿ. ಜಿ ಕನ್ನಡದ ಸಮಸ್ತ ವೀಕ್ಷಕರಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಪ್ರೀತಿಯ ವೀಕ್ಷಕರೇ, ನಮ್ಮ ಸಮಾಜದಲ್ಲಿ ಕುಂದು ಕೊರತೆಗಳನ್ನ ಹುಡುಕ್ತಾ ಹೋದ್ರೆ ಸುಮಾರಿದಾವೆ. ಕುಂದು ಕೊರತೆಗಳು ಅಂತ ಯಾತಕ್ಕೆ ಹೇಳ್ತೀನಿ ಅಂದ್ರೆ, ಈ ಕುಂದು ಕೊರತೆಗಳ ಪರಿಣಾಮವಾಗಿ ಅನೇಕ ಸಮಸ್ಯೆಗಳು ಉದ್ಭವ ಆಗ್ತವೆ. ಅನಕ್ಷರತೆ ಬಹಳ ದೊಡ್ಡ ಸಮಸ್ಯೆ ನಮ್ಮ ಸಮಾಜದಲ್ಲಿ. ಅನಕ್ಷರತೆ, ಶಿಕ್ಷಣ ಕಡಿಮೆ ಇರೋದು, ಇದೆರಡರ ಕಾರಣ ಪ್ರಜ್ಞೆ ಕಡಿಮೆ ಇರೋದು. ಮಾನಸಿಕ ರೋಗ ಅನ್ನೋದು ಅನೇಕರಲ್ಲಿರುತ್ತೆ. ಅಂದ್ರೆ ಎಲ್ಲವೂ ಸಾಧಾರಣವಾಗಿ ಕಾಣ್ತಾ ಇರುತ್ತೆ. ಅವರು ನೋಡೋದಕ್ಕೆ, ನೋಟಕ್ಕೆ, ಹೊರನೋಟಕ್ಕೆ ನಮ್ಮಂತೆ ಕಾಣ್ತಾರೆ, ನಿಮ್ಮಂತೆಯೇ ಕಾಣ್ತಾರೆ, ಮಾತನಾಡೋದು ಸಹಜವಾಗೇ ಇರುತ್ತೆ. ಆದರೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ಎಲ್ಲೋ ಒಂದು ಸಣ್ಣ ಅಸ್ಥಿರತೆ ಇದೆ ಅನ್ನೋದು ನಮಗೆ ಅರಿವಾಗುತ್ತೆ. ಆದರೆ ಈ ಅಸ್ಥಿರತೆಯನ್ನ ಗುರ್ತು ಹಿಡಿಯೋದಕ್ಕೆ ಯಾವುದೋ ಒಂದು ರೀತಿಯ ಪ್ರಜ್ಞೆ, ಒಂದು ರೀತಿಯ ಶಿಕ್ಷಣ ಬೇಕಿರುತ್ತೆ. ಇದರ ಕೊರತೆ ಇರೋದ್ರಿಂದ ಅನೇಕ ಸಮಸ್ಯೆಗಳು ಉದ್ಭವ ಆಗುತ್ತೆ. ಈ ಪೀಠಿಗೆಯನ್ನು ನಾನು ಯಾತಕ್ಕಾಗಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಇವತ್ತಿನ ಕಥೆಯನ್ನ ಕೇಳ್ತಾ ಕೇಳ್ತಾ ಅರ್ಥ ಆಗುತ್ತೆ. ಯಾರೊಬ್ಬರನ್ನ ಬೆರಳು ಮಾಡಿ ನಿನಗೆ ಯಾಕೋ ಬುದ್ಧಿ ಸರಿ ಇಲ್ಲ ಅಂತ ಹೇಳಿದ್ರೆ ಒಪ್ಪೋ ಜನ ಅವ್ರು ಆಗಿರೋದಿಲ್ಲ. ಆದರೆ ಅದನ್ನ ಗುರುತು ಹಿಡಿದು ಅವರಿಗೆ ನಾವು ಸರಿಯಾದ ದಾರಿಯನ್ನ ತೋರಿಸ್ಬೇಕಾಗತ್ತೆ. ಇವತ್ತಿನ ಕಥೆ ಏನು ಕೇಳೋಣ ಬನ್ನಿ. ಬದುಕು ಜಟಕ ಬಂಡಿಯಲ್ಲಿ ತಮ್ಮ ದೂರನ್ನ ತೆಗೆದುಕೊಂಡು ಬಂದಿರುವಂಥವ್ರು ರಾಜಶೇಖರ್. ಅವರ ದೂರ ಏನು, ಸಮಸ್ಯೆ ಏನು ಕೇಳೋಣ, ಹೇಗೆ ಪರಿಹರಿಸಬಹುದು ನೋಡೋಣ. ಮೊದಲಿಗೆ ರಾಜಶೇಖರ್ ಅವರಿಗೆ ಬದುಕು ಜಟಕ ಬಂಡಿಗೆ ಸ್ವಾಗತ. ಎಲ್ಲಿಂದ ಬರ್ತಾ ಇದ್ದೀರಿ ರಾಜಶೇಖರ್? ನಾವು ಹೊರಪನಹಳ್ಳಿ ತಾಲೂಕು ಹುಣಸಹಳ್ಳಿ ಮೇಡಮ್, ದಾವಣಗೆರೆ ಡಿಸ್ಟಿಕ್. ಏನ್ ಕೆಲಸ ಮಾಡ್ತೀರಿ ರಾಜಶೇಖರ್? ನಾವು ಈ ಊರಲ್ಲಿ ಇದ್ದೀನಿ ಮೇಡಮ್. ಮೊದಲು ಇಲ್ಲಿ ಇದ್ದೆ, ಅಲ್ಲಿ ವ್ಯವಸಾಯನೂ ಮಾಡ್ತಾ ಇದ್ದೆ ಊರಲ್ಲಿ. ಮೊದ್ಲು ಎಲ್ಲಿದ್ರಿ? ಫಸ್ಟ್ ಇಲ್ಲಿ ಸ್ವಲ್ಪ ದಿವಸ ಇದ್ದೆ ಮೇಡಮ್. ಇಲ್ಲಿ ಅಂದ್ರೆ ಎಲ್ಲಪ್ಪ? ಬೆಂಗಳೂರಲ್ಲಿ ಮೇಡಮ್. ಬೆಂಗಳೂರು. ಅದಕ್ಕೆ ಫಸ್ಟ್ ಊರಲ್ಲಿ ಇದ್ದೆ ಮೇಡಮ್. ಊರಲ್ಲಿ ಫಸ್ಟ್ ಊರಲ್ಲಿ ಇದ್ದೆ. ವ್ಯವಸಾಯ ಅಂದ್ರೆ ಯಾರ್ದಿದೆಪ್ಪ ಜಮೀನು ಅಥವಾ ಕೂಲಿನ? ಸ್ವಲ್ಪ ಜಮೀನು ಇದೆ ಮೇಡಮ್. ನಿಮ್ದೇ ಇದೆ. ಏನ್ ಬೆಳಿತೀರಿ? ನಾವು ಈರುಳ್ಳಿ ಬೆಳಿತೀವಿ, ಹತ್ತಿ ಬೆಳಿತೀವಿ, ಆಮೇಲೆ ಮುಸ್ಕಿನ ಜೋಳ ಬೆಳಿತೀವಿ. ನಿಮ್ ತಂದೆದ ಜಮೀನು? ಇದೆ. ಬೇರೆ ಯಾರಿದ್ದಾರೆ ಮನೇಲಿ? ಒಡ ಹುಟ್ಟಿದವ್ರು ಯಾರಿದ್ದಾರೆ? ಒಬ್ಬ ತಮ್ಮ ಇದೆ ಮೇಡಮ್. ಏನ್ ಮಾಡ್ತಾರೆ? ಒಂದು ಚಿಕ್ಕದ ಅಂಗಡಿ ಇಟ್ಕೊಂಡು. ಎಲ್ಲಿ? ಊರಲ್ಲಿ. ಊರಲ್ಲೇ. ಮತ್ತೆ ಯಾರು ಜಮೀನು ಯಾರು ನೋಡ್ತಾರೆ? ಜಮೀನು ಇಷ್ಟು ದಿವಸ ನಮ್ಮ ತಮ್ಮ ನಮ್ಮ ಅಪ್ಪ ನೋಡ್ಕೊಂತಿದ್ರು ಮೇಡಮ್. ಈಗ ಡಿವೈಡ್ ಮಾಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ಅವ್ರವ್ರದ ಮಾಡ್ಕೊಳ್ರಿ ಅಂದ್ರು. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಯಾರು ಸವಾಸನ ಬೇಡ, ನಾವೇ ಸಪ್ರೇಟ್ ಆಗಿರ್ತೀವಿ, ನಿಮ್ದು ನೀವು ತಗೊಂಡು ನೀವು ಏನಾರ ಮಾಡ್ಕೊಳ್ರಪ್ಪ ಅಂತ ಅಂದ್ಬಿಟ್ಟು ಕೊಟ್ಬಿಟ್ರು ಮೇಡಮ್. ನಿಮ್ ಡಿವೈಡ್ ಮಾಡ್ಬಿಟ್ಟಿದ್ದಾರೆ? ಡಿವೈಡ್ ಮಾಡ್ಬಿಟ್ರು. ನಿಮ್ದನ್ ಯಾರು ನೋಡ್ಕೋತಾ ಇದಾರೆ? ಯಾರಿಲ್ಲ ಮೇಡಮ್, ಈಗ ನಾನೇ ನೋಡ್ಕೊಂತ ಇದ್ದೀನಿ. ನೀವೇ ನೋಡ್ಕೋತಾ ಇದ್ದೀರಿ? ಅದು ಅದು ಒಂದು 4.5 ಎಕರೆ ಇದೆ. 4.5 ಎಕರೆ ಇದೆ. ಅದೇ ನಿಮ್ಗೆ ಆದಾಯ ಹಾಗಿದ್ರೆ? ಬೆಂಗಳೂರಲ್ಲಿ ಸ್ವಲ್ಪ ದಿನ ಇದ್ರಿ ಅಂತ ಹೇಳಿದ್ರಲ್ಲ, ಏನದು? ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ಮೇಡಮ್. ನಮ್ಮ ಮಿಸಸ್ ಬರಲ್ಲ ಅಂದ್ರೆ ಅವಾಗ ಎಷ್ಟು ಕರೆದ್ರೂ ಬರಲಿಲ್ಲ. ಅದಕ್ಕೆ ನೋಡೋಣ ಅವಳಿಗೆ ಬುದ್ಧಿ ಆದ್ರೂ ಬರ್ತೈತೆ, ನಾವು ಆಮೇಲೆ ಆದ್ರೂ ಬರ್ತಾವಳೇನ ಅಂತ ಅಂದ್ಬಿಟ್ಟಿದ್ದೆ. ಅವ್ರು ಬರಲಿಲ್ಲ ಮೇಡಮ್. ಮದುವೆ ಆಗಿದ್ದು ಯಾವತ್ತಪ್ಪ? ಯಾವ ವರ್ಷ ಮದುವೆ ಆಗಿದ್ದು? 2006ರಲ್ಲಿ ಮೇಡಮ್. ಮೇ ತಿಂಗಳು ಈಗೆಲ್ಲ 5 ವರ್ಷ ಆಯ್ತು ಮೇಡಮ್. 4-5 ವರ್ಷ ಆಯ್ತು. ಮೇ ತಿಂಗಳು 11ನೇ ತಾರೀಕು 2006ನೇ ಇಸ್ವಿ ಮೇಡಮ್. ನಿಮ್ಮ ಹೆಂಡತಿ ಮನೇಲೇ ಇದ್ರ ಮದುವೆ ಆದ್ಮೇಲೆ? ಫಸ್ಟ್ ಅಲ್ಲಿ ಇದ್ದೆ ಮೇಡಮ್. ನೀವಲ್ಲಿದ್ರಿ? ಯಾತಕ್ಕಾಗಿ ಹೆಂಡತಿ ಮನೇಲಿ ನೀವಿರಕ್ಕೆ ಒಪ್ಕೊಂಡ್ರಿ? ಒಪ್ಕೊಂಡಿಲ್ಲ ಮೇಡಮ್, ಒಪ್ಕೊಂಡಿಲ್ಲ. ನಾನು ಮದುವೆ ಆದ್ಮೇಲೆ ಇಲ್ಲಿ ಬಂದೆ ಮೇಡಮ್. ಇಲ್ಲೇ ನೋಡೋಣ ಈ ಜೀವನ ಹೆಂಗೆ ಇರುತ್ತೆ ಅಂತ ಸ್ವಲ್ಪ ದಿವಸ ಇದ್ದೆ ಮೇಡಮ್. ನೋಡೋಣ ಯಾವ ಥರ ಇರುತ್ತೆ ಅಂತ. ಅಲ್ಲ, ಮಾವನ ಮನೇಲಿ ಇರಕ್ಕೆ ಯಾತಕ್ಕೆ ಒಪ್ಕೊಂಡ್ರಿ ನೀವು? ಇಲ್ಲ ಮೇಡಮ್, ಒಪ್ಕೊಂಡಿಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಇದ್ರಿ ಅಂತ ಹೇಳಿದ್ರಲ್ಲ ಮತ್ತೆ? ಇಲ್ಲ, ಅವರೆಲ್ಲ ಇದಾರಲ್ಲ, ದೊಡ್ಡವರು ಹಿರಿಯರು ಕಲ್ತಾರೆ. ನಾವು ಅವತ್ತೇನು ಮಾತಾಡಿಲ್ಲ, ಬರೆದು ಕೊಟ್ಟಿಲ್ಲ ನಾವು. ಸರಿ, ಒಪ್ಕೊಳ್ಳೋದು ಅಂದ್ರೆ ಏನ್ ಬರ್ಕೊಡೋದು ಅಂತಲ್ಲ, ಇದ್ರೂ ಒಪ್ಕೊಂಡ್ ಹಾಗೆ ತಾನೆ? ಇಲ್ಲ ಮೇಡಮ್. ನಿಮ್ಗೆ ಒಪ್ಪಿಗೆ ಇಲ್ಲ ಅಂದ್ರೆ ಯಾಕೆ ಅವ್ರ ಮನೇಲಿದ್ರಿ? ನೋಡೋಣ ಈ ಸ್ವಲ್ಪ ದಿವಸ ನೋಡೋಣ, ಸ್ವಲ್ಪ ದುಡ್ಕೊಂಡು ಹೋಗೋಣ ಸ್ವಲ್ಪ ಇಲ್ಲಿ ಅಂತ. ಮದುವೆ ಆದ್ಮೇಲೆ ನೀವು ಮನೆ ಮಾಡೋದಲ್ವೇನಪ್ಪ? ಮಾವನ್ ಮನೇಲಿ ನೀವು ಹೋಗಿ ಕೂತ್ಕೊಂಡ್ರೆ ಹೇಗಪ್ಪ? ಮರ್ಯಾದೆ ಎಲ್ಲಿ ಉಳಿಯುತ್ತೆ? ಚೆನ್ನಾಗಿದ್ರಲ್ಲ ಇರ್ತಾರೆ ಬಿಡು ಮೇಡಮ್ ಅಂತಂದು. ಚೆನ್ನಾಗಿದ್ ಬಿಟ್ರೆ ಚೆನ್ನಾಗಿದ್ರು ಅದಕ್ಕೆ ಇರ್ತಾವ್ರೇನಂತ ಸುಮ್ಮನೆ ಇದ್ದೆ ಮೇಡಮ್. ಅವರು ಸರಿ, ನೀವು ಒಂದೇ ಸಮನೆ ನಿಮ್ ಹೆಂಡತಿಯಿಂದ ದೂರ ಆಗಿ ಎಷ್ಟು ದಿವಸ ಆಯ್ತು? ಈಗ 1.5 ವರ್ಷ ಆಯ್ತು ಮೇಡಮ್. ಮೊನ್ನೆ ಮತ್ತೆ ಪಂಚಾಯತಿ ಮಾಡ್ಬಿಟ್ಟು ಮತ್ತೆ 1-2 ತಿಂಗಳು ಇರಂಗ್ ಮಾಡಿದ್ರು. ಮತ್ತೆ ಈಗ ಪೂರಾ ಊರಲ್ಲೇ ಇದೀನಿ ಮೇಡಮ್. ಏನ್ ಮಾಡ್ತೀರಿ ಅಲ್ಲಿ? ಊಟಕ್ಕೆ ಏನ್ ಮಾಡ್ತೀರಿ? ಊರಲ್ಲಿ ನಮ್ಮ ತಮ್ಮ ಮದುವೆ ಆಗಿಲ್ಲ, ಚಿಕ್ಕನ್ ಮೇಡಮ್. ಅವನು ನಾನು ಸೇರ್ಕೊಂಡು ಸ್ವಲ್ಪ ಅಂಗಡಿನ ನಡೆಸ್ಕೊಂಡು ಸ್ವಲ್ಪ ನಾನು ಜಮೀನ್ ಮಾಡ್ಕೊಂಡು ಅವನು ಜಮೀನ್ ಮಾಡ್ಕೊಂಡು ಅಲ್ಲಿ ಊರಲ್ಲಿ ಇದೀನಿ. ಮನೆ ಅಡಿಗೆ ಎಲ್ಲ ಯಾರು ಮಾಡ್ತಾರೆ? ಅಡಿಗೆಲ್ಲ ಅಪ್ಪ ಅಮ್ಮ ಇದೆಯಲ್ಲ ಸ್ವಲ್ಪ ಕಳಿಸ್ತಾರೆ. ಎಲ್ಲಾರು ಬೇರೆ ಬೇರೆ ಆಗ್ಬಿಟ್ಟಿದೀವಿ ಅಂತೀರಿ? ಅಮ್ಮ ಇದೆ ಮೇಡಮ್. ಅಮ್ಮ ಸ್ವಲ್ಪ ತಗೊಂಬರುತ್ತೆ, ನಾವು ಸ್ವಲ್ಪ ಮಾಡ್ಕೊಂತೀವಿ ಮನೇಲಿ. ಅಲ್ಲಪ್ಪ, ನಿಮ್ ತಂದೆ ನಿಮ್ ಸಹವಾಸವೇ ಬೇಡ ಅಂತ ಬೇರೆ ಮಾಡಿ ಕೊಟ್ಬಿಟ್ಟು ಹೊಟ್ಟೋದ್ರು ಅಂದ್ರೆ? ಅಮ್ಮ ಮಾಡ್ಕೊಂಬರುತ್ತೆ ಮೇಡಮ್. ಬೇರೆ ಮಾಡ್ಕೊಂಬಂದು ನಮ್ಮನೆ ಕೊಡುತ್ತೆ. ಮಕ್ಕಳು ಊಟ ಮಾಡ್ತಾರೆ ಇಲ್ವಾ ಅಂತ ಅಂದ್ಬಿಟ್ಟು
ಬೆಳಿಗ್ಗೆ ಸಾಯಂಕಾಲ ತಗೊಂಬಂದು ಇಟ್ಟಿರುತ್ತೆ. ನಾವು ಸ್ವಲ್ಪ ರೈಸ್ ಮಾಡ್ಕೊತೀವಿ, ಅಡುಗೆನೂ ಮಾಡ್ಕೊಂಡು ಊಟ ಮಾಡ್ತೀವಿ. ಡೈಲಿ ಇದೆ ಮಾಡ್ತೀವಿ, ನಾವೇ ಮಾಡ್ಕೊತ ಇದೀವಿ. ಸರಿ, ಇಲ್ಲಿಗೆ ಬಂದಿದ್ದೇನಪ್ಪ? ಕಳಿಸ್ಕೊಡೋ ನ್ಯಾಯ ಎಲ್ಲಿ ಸಿಗಲಿಲ್ಲ ಮೇಡಮ್ರೆ. ಅದಕ್ಕೆ ನಾನು ಏನ್ ನ್ಯಾಯ ಬೇಕಪ್ಪ ನಿಮ್ಗೆ? ಅವ್ರು ಬರ್ತಾ ಇಲ್ಲ, ಕಳಿಸ್ಕೊಡ್ತಾ ಇಲ್ಲ ಮೇಡಮ್ರೆ. ಅವರು ಅಪ್ಪ ಅಮ್ಮನ ಹಾಕಿ ಕರೆದ್ರು ಬರ್ತಾ ಇಲ್ಲ. ಅವ್ರ ಅಪ್ಪ ಅಮ್ಮ ಮಾತು ಕೇಳ್ಕೊಂಡು ಅವ್ರ ಮನೇಲಿ ಹೆಂಡತಿ ಬೇಕಾ ನಿಮ್ಗೆ? ಬರ್ಬೇಕು ಮೇಡಮ್, ಬರ್ಬೇಕು ಕೇಳ್ಕೊಂತ ಇದೀವಿ ಮೇಡಮ್. ಅವ್ರು ಇಲ್ಲಿಗೆ ಒಂದು ಉದ್ದೇಶ ಇಟ್ಕೊಂಡು ಬಂದಿರ್ತೀರಲ್ವಾ? ಏನದು ಉದ್ದೇಶ? ಹೆಂಡತಿ ಬರ್ಬೇಕಂತಾನೆ ಬಂದಿರಿ. ಹೆಂಡತಿ ಮನೆಗೆ ಬರ್ಬೇಕು, ಅದಕ್ಕೋಸ್ಕರ ಬಂದಿದ್ದೀರಿ. ನನ್ನ ಹತ್ರ ಬಂದು ಜೀವನ ಮಾಡ್ಕೊಂಡು. ನೀವೇನ್ ತೊಂದರೆ ಕೊಟ್ಟಿದ್ದೀರಿ ಅವ್ರಿಗೆ? ಏನು ತೊಂದರೆ ಕೊಟ್ಟಿಲ್ಲ ಮೇಡಮ್ರೆ. ಅವರು ಏನೇನೋ ಇಲ್ಲದ್ದು ಸಲದಲ್ಲಿ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಮೇಡಮ್. ನಿಮಗೆ ನೆನಪಿರೋದೇನು? ನನಗೆ ನೆನಪಿರೋದು ಅವ್ರು ತೊಂದರೆ ಕೊಟ್ಟಿರೋದು ಮಾತ್ರ ನೆನಪಿರೋದು. ಏನ್ ತೊಂದರೆ ಕೊಟ್ಟಿದ್ದಾರೆ? ಹಲವಾರು ಏನೇನೋ ನೀರು ಕುಡಿದ್ರು ಕಷ್ಟ, ಮಲ್ಕೊಂಡ್ರು ಕಷ್ಟ, ಕೂತ್ಕೊಂಡ್ರು ಕಷ್ಟ, ಟಿವಿ ನೋಡಿದ್ರು ಕಷ್ಟ. ಆಮೇಲೆ ಇನ್ನೂ ಬೇರೆ ಬೇರೆ ನನ್ನ ಸರಿ ಬಟ್ಟೆ ಹೋಗಲ್ಲ, ಕಾಫಿ ಕೊಡ್ತಾ ಇರಲಿಲ್ಲ. ನಾನು ಬಂದರೆ ಕೆಲಸ ಮುಗಿಸ್ಕೊಂಡು ಏನೇ ವಿಚಿತ್ರ ಹೇಳಿದ್ರೆ ಎಲ್ಲ ಚಿಕ್ಕದಿಂದ ದೊಡ್ಡದವರೆಗೂ ಮಾಡಿದ್ದಾರೆ ಮೇಡಮ್. ಮದುವೆ ಆದರೆ ಗಂಡನಾಗಿ ನೀವು ಹೆಂಡತಿನ ಕಾಪಾಡಬೇಕು. ನೀವು ಹೋಗಿ ಅವ್ರ ಮನೇಲಿ ಕೂತ್ಕೊಂಡ್ರೆ ಜಟಕ